ಅಲ್ಲ ನೋಡ್ದೇನೆ ದುರ್ಗ ನಮ್ಮ ಹೆಸರಿಗೆ ಐತಿ ಇವ ನಿನ್ನ ಹೆಸರಿಗೆ ಐತೇನು ಮನೆ? ಮತ್ತೆ ಅವಾಗ ಸಂಘದಲ್ಲಿ ಲೋನ್ ತಗೊಂಡಿರ್ಲಿಲ್ವೇ ಅಲ್ಲಿ ನಮ್ಮ ಹೊಲದ ಮಗ್ಳಿಗೆ ದಾರಿ ಬಿಡಿಸ್ಕೊಂಬಕ್ಕಂತ ಹೇಳಿ ಅದೇ ಅವಾಗ 3 ಲಕ್ಷ ರೂಪಾಯಿ ಕಟ್ಟಬೇಕಾಗಿತ್ತಲ್ಲ. 3 ಲಕ್ಷ ಕಟ್ಟಬೇಕಾಗಿತ್ತು ಅಂತ ಹೇಳಿ ಸಂಘದಾಗೆ ನಾವು ಲೋನ್ ತಗೊಂಡಿದ್ವಲ್ಲ. ಅವಾಗ ನನ್ನ ಹೆಸರಿಗೆ ಮಾಡಿಸ್ಕೊಂಡಿದ್ದೆ. ಅತ್ತೆ ಹೆಸರಿಗೆ ಬರಲ್ಲ ಅಂತ ಹೇಳಿದ್ರು. ಆದರೆ 5 ವರ್ಷದ ಇಂಚೆ ನನ್ನ ಹೆಸರಿಗೆ ತಾನೇ ಮಾಡಿಸಿದ್ದ. ಅವಾಗ ನನ್ನ ಹೆಸರಿಗೆ ಮಾಡಿಸ್ಬೇಕು ಅಂತ ಹೇಳಿದ್ಕೇನೆ ಅವರು ಅವಾಗ ಲೋನ್ ಕೊಡ್ತೀವಿ ಅಂತ ಹೇಳಿದ್ದು. ಅತ್ತೆ ಕರ್ಕೊಂಡೋಗಿ ಸೈನ್ ಹಾಕಿ ಗೊತ್ತಿಲ್ದಲೇ ಮಾಡಿಸ್ಕೊಂಡಿದ್ವಲ್ಲ. ಅವಾಗಿಂದನೂ ನನ್ನ ಹೆಸರಿಗೆ ಐತಿ. ಇಲ್ಲೇ ಐತಿ ನೋಡಿ ಪತ್ರ. ನಾನೆಲ್ಲ ಕವರಕ್ಕೆಲ್ಲ ಇಕ್ಕೋಗಿದ್ದೆ. ಎಲ್ಲಿ ನೋಡಿ ಅವಳು ಅಂತ ಅಂದ್ಕೊಂಡು ಹೆಂಗನ ಅಲ್ಲಿ ಬೇರೆ ತಕ್ಕ ಇಕ್ಕಿದ್ದೆ, ನೋಡಿಲ್ಲ ಅವಳು. ಇದು ನನ್ನ ಹೆಸರಿಗೆ ಇರೋದು. ಅವಾಗ ಅದೇ 3 ಲಕ್ಷ ರೂಪಾಯಿ ಬೇಕು ಅಂತ ನಾವು ಲೋನ್ ತಗೊಂಡಿರ್ಲಿಲ್ಲ ಸಂಘದ ಮನೆ ಮೇಲೆ. ಆಗ ಅದು ಇದು ನನ್ನ ಹೆಸರಿಗೆ ಮಾಡಿಸಿದ್ದವ. ವಯಸ್ಸೋಗೈತೆ ಅವ್ರಿಗೆ ಬರಲ್ಲ ಅಂತ ಅಂದಿದ್ದಕ್ಕೆ ನನ್ನ ಹೆಸರಿಗೆ ತಾಂಡಿದ್ವಲ್ಲ. ಕರೆಕ್ಟು. ನಾನು ತಿರ್ಗಾ ಇವಾಗ ಅಮ್ಮನ ಹೆಸರಿನಾಗಿದ್ದರೆ ಇವಾಗ ಅವ್ರು ಹೇಳ್ದಂಗೆ ಕೇಳಬೇಕು ಅಂತ ಅಂದ್ಕೊಂಡೆ. ನಮ್ಮಮ್ಮ ತಿರ್ಗನ ಅಯ್ಯೋ ಇಲ್ಲ ನನ್ನ ಮಗಳಿಗೆ ಕೊಡಬೇಕು ಅಂತ ಹೇಳಿ ಎಲ್ಲಿ ಹೇಳುತ್ತೋ ಅಂತ ಅಂದ್ಕೊಂಡೆ. ಹೆಂಗ ಸದ್ಯ ಅತ್ತ ಹೆಂಗ ನಿನ್ನ ಹೆಸರಿಗೆ ಐತತ್ತ. ಅವ್ರು ಇರ್ತಕ್ಕೆ ಹೋಗಿ ಅವ್ರೇನ ಯಾರು ಬರಲ್ಲ ಅಂತಾರೆ ನ್ಯಾಯ ಹೇಳಕ್ಕೆ. ಇಲ್ಲಮ್ಮ ನಾನು ಬರಲ್ಲ ಅಂತಾರೆ. ಯಾರು ಬರ್ತಾರತ್ತು ಏನು ತಮ್ಮಳು ಜಗಳ ಆದರೆ ಬಗೆಹರ್ಸಕ್ಕೆ ಬರ್ತಾರೆ. ಇಂಥ ಕೆಲಸ ಮಾಡ್ಕೊಂಡು ಅವ್ನಾರ ಮನೆಗೆ ಇಕ್ಕೊಂಡು ಕರ್ಕೊಂಬಂದು ನಿಮ್ಮ ಅಮ್ಮನ ಹೋಗ್ಳ್ತಾರೆ. ಹೋಗಮ್ಮ ನಾನು ಕರಿಯಕ್ಕೆ ಬಂದಿದ್ಯಾ ಹೋಗು ಸುಮ್ಮನೆ ಆಸಿಕೆ ಅಂತ ಹೇಳಿ ಹೋಗ್ಳ್ತಾರೆ. ಬಾಯಿಗೆ ಬಂದಂಗೆ ಹೋಗ್ತು ಕಳಿಸ್ತಾರೆ. ಅದೇನೋ ತಿಳ್ಕೊಂಡವ್ರು ಅವರು. ಬರ್ತಾರೆ ನಾವು ಕರ್ದೈಟ್ಕೆ ನ್ಯಾಯ ಹೇಳೋಕ್ಕೆ ದಡ್ಡಾರು ಅಂತ ತಿಳ್ಕೊಬಿಟ್ಟವಳೆ. ಆದರೆ ಅವಳಿಗೆ ಗೊತ್ತಿಲ್ಲ. ಅರ್ಧಕ್ಕೆ ಯಾಕೆ ಸ್ಮಕ್ ಉಳಿಸ್ಕೊಂಡು ಗೊತ್ತಾಗುತ್ತೆ. ಇಂಥದಕ್ಕೆ ನಮ್ಮನ್ನು ಕರಿಯಕ್ಕೆ ಬಂದಿದ್ಯಾ ನಿನ್ನ ನ್ಯಾಯ ಹೇಳೋಕ್ಕೆ. ಯಾರನ್ನ ಒಬ್ಬರ ಸಂಸಾರ ಹಾಳು ಮಾಡಿ ಒಬ್ಬರು ಗಂಟುಗಳ್ನ ಕರ್ಕೊಂಬಂದು ಗಂಟುಗಳ್ನ ಕರ್ಕೊಂಬಂದು ಮನೆಗೆ ಇಕ್ಕೊಂಡು ನಮ್ಮಂತರನ್ನ ಕರಿಯಕ್ಕೆ ಬಂದಿದ್ಯಾ. ಇಂಥಕ್ಕೆ ನಾವು ನ್ಯಾಯ ಹೇಳಕ್ಕೆ ಬರಲ್ಲ ಹೋಗು ಅಂತಾರೆ. ಅವಳನ್ನೇ ಹೋಗ್ತು ಕಳಿಸ್ತಾರೆ. ತಾಡಿ ಇದೊಂದು ನೆಮ್ಮದಿ ಆತಮ್ಮ ತಾಯಿ. ಇವಾಗ ನಮ್ಮ ಅಮ್ಮ ಇಂತಾಗೆ ಹೆಂಗ ಪೋಟನ್ನು ಹೆಸರು ಮಾಡಿ ಶಮದಮ್ಮಂಗೆ ಆಯಿತು. ಅಮ್ಮಗೆ ಹೇಳಿರಲಿಲ್ಲ ಅಲ್ಲೇ ಅವಾಗ. ನಾನು ಮರ್ತಿದ್ದೆ ಹೆಸರಿಗೆ ಆಗೈತೆ ಅಂತ ಹೇಳಿ ನೀನು ನೆನಪಿದ್ದೆ ನಮ್ಮಲ್ಲೇ. ನನಗೆ ನೆನಪಿತ್ತು. ನಾನೇನೋ ತಿರ್ಗೆ ನಾವು ಅತ್ತೆ ಹೆಸರಿಗೆ ನನ್ನ ತಿರ್ಗಿ ಆತೇನಪ್ಪ ಅಂತ ಅಂದ್ಕೊಂಡಿದ್ದೆ. ಅದೆಲ್ಲ ಅತ್ತೆನೇ ಅಣ್ಣಗೆ ಸಂಘದ ಅಣ್ಣಂದು ಫೋನ್ ನಂಬರ್ ಇತ್ತು. ಫೋನ್ ಮಾಡಿದ್ದೆ, ಅಣ್ಣ ಹಿಂಗೆ ಅವಾಗ ಲೋನ್ ತಣ್ಣಗೆ ಹಿಂಗೆ ಆಗಿತ್ತಲ್ಲ ಅದೇನಾಯಿತು ಅಂತ ಹೇಳಿ. ಇಲ್ಲಮ್ಮ ಅವಾಗ ಅವ್ರಿಗೆ ವಯಸ್ಸು ಹೋಗೈತೆ ಅಂತ ಹೇಳಿ ನಿನ್ನ ಹೆಸರಿಗೆ ಮಾಡಿದ್ವಿ. ಇವಾಗ ನಿನ್ನ ಹೆಸರಿಗೆ ಐತೆ ಅಂತ ಹೇಳಿ ಅಲ್ಲಿ ಎಲ್ಲ ಅತ್ತೆನೆಲ್ಲ ಕರ್ಕೊಂಡು ಹೋಗಿ ರಿಜಿಸ್ಟರ್ ಮಾಡಿಸಿದ್ವಲ್ಲ. ಇವಾಗೆಲ್ಲನ ಇರೋದು ನನ್ನ ಹೆಸರಿಗೆ. ನೀನು ದುರ್ಗಮ್ಮ ನೋಡ್ದೇನೆ ಯಾತ ಮನೆ ಪತ್ರಗಳು ನೋಡ್ತೀನಿ ಅಂತ ಹೇಳ್ತಿದ್ದೆ. ನೀಲಕಯ್ಯ ನೋಡ್ತಾ ಇದ್ದೀನಿ. ಇವಾಗ ನನ್ನ ಹೆಸರಿಗೆ ಆಗಿರೋದು. ಇವಾಗ ನನ್ನ ಹೆಸರಿಗೆ ಇರೋದು. ಅವಾಗ ಅದೇ ನಮ್ಮ ಹೊಲ ತಗೊಂಡಿಟ್ಟು ಅಲ್ಲಿ ದಾರಿ ಇರಲಿಲ್ಲ. ಅವ್ರು ತಗೊಂಡಿಟ್ಟು ಜಾಡಿ ಬಿಡಿಸ್ಕೊಂಡ್ವಲ್ಲ. ಅವಾಗ ಒಂದು 3 ಲಕ್ಷ ದುಡ್ಡು ಬೇಕಾಗಿತ್ತಲ್ಲ. ನಮಗೆ ಹಂಗೆ ಅನುಕೂಲ ಆಗುತ್ತೆ ಒಂದಿಷ್ಟು ಸಾಲ ಫಲ ಮಾಡಿ ತಕೊಂಡ್ರೆ ಅಂತ ಹೇಳಿ ಅವಾಗೆಲ್ಲ ನಾವು ಒಂದಿಷ್ಟು 3 ಲಕ್ಷ ರೂಪಾಯಿ ದುಡ್ಡು ಕಟ್ಟಿ ಬಿಡಿಸ್ಕೊಂಡ್ವಲ್ಲ ಓಡಾಡಕ್ಕಂತ ಹೇಳಿ. 3 ಲಕ್ಷ ಕಟ್ಟಿದ್ವಲ್ಲ ಅದಕ್ಕೆ. ಆವಾಗ ಇವತ್ತೆ ಹೆಸರಿಗೆ ತಾಮನಂತ ನೋಡಿದ್ವಿ ಮನೆ ಮೇಲೆ. ಇವತ್ತಿಗೆ ವಯಸ್ಸು ಐತೆ ಕೊಡಲ್ಲ ಅಂತ ಅಂದರು. ಆವಾಗ ನನ್ನ ಹೆಸರಿಗೆ ಮಾಡಿಸ್ಕೊಂಡಿದ್ದೆ. ಅದಕ್ಕೆ ಇವಾಗ ನನ್ನ ಹೆಸರಿಗೆ ಇರೋದು ಮನೆ. ಇವಾಗೇನು ಅವತ್ತೆ ಬಾಲ ಬಿಚ್ಚಂಗಿಲ್ಲ. ಎಲ್ಲೈತೆ ನಿಂತರೋ ಆಧಾರ ಅಂತೀನಿ. ಅವತ್ತಿಗೆ ಹೇಳಿರ್ಲಿಲ್ಲ ನಾವು. ಹಂಗಮ್ಮಂಗಿದ್ರೆ ಯಾವ ಲೋನು ಬೇಡ ಯಾತ ಬೇಡ ಅಂಬೋದು. ಸುಮ್ಮನೆ ಬಾಯಿಂಗ್ ಸಂಘ ತಕೊಂತೀವಿ ಅಂತ ಹೇಳಿ ಕರ್ಕೊಂಡೋಗಿದ್ವಿ ಅವಳು. ಗೊತ್ತಿಲ್ಲ ಅದಕ್ಕೇನೆ ನನ್ನ ಹೆಸರಿಗೆ ಐತೆ ಅಂತ ತಿಳ್ಕೊಂಡು ಅಷ್ಟು ಜೋರು ಮಾಡ್ತಾಯಿತ್ತು ಅವತ್ತೆ. ಅವರು ಪಾತ್ಲಿಂಗಣ ಇಂತಕ್ಕೆ ಹೋಗಿದ್ರಂತೆ. ಅಜ್ಜ ಸರಿಯ ಬೈತಂತೆ. ಅಲ್ಲ ಕಣಮ್ಮ ನಿನ್ಗೇನ ಮಾನ ಮರ್ಯಾದೆ ಇಲ್ವೇ? ಆ ಹುಡುಗಿ ನೋಡಿ ಅಂತ ಕೆಲಸ ಮಾಡೈತಿ. ಬುದ್ಧಿ ಹೇಳಿ 4 ಬಿಟ್ಟು ಕರ್ಕೊಂಡು ಹೋಗೋದ, ಗಂಡನ ಜೊತೆ ಸಂಸಾರ ಮಾಡುವಂತ ಕಳ್ಸೋದ ಇಂಥ ಮಾಡ್ಕೊಂಡು ನಮ್ಮನ್ನ ನ್ಯಾಯ ಹೇಳಕ್ಕೆ ಕರ್ಕೊಂಬಂದಿದ್ವಿ ಅಂತ ಬೈದ್ರಂತೆ. ಬೈದಂಗಿರ್ತಾರೆ ನಮ್ಮ ಚಂದಕ್ಕೆ ಬೈತಾರೆ. ಅವಳೇನ ತಿಳ್ಕೊಂಡವಳೆ. ಇವಾಗ ಅಮ್ಮನ ಹೆಸರಿನಾಗ ಐತೆ ನಾನು ಭಾಗ ತೋರಿಸ್ತೀನಿ ಅಂತ ಹೇಳಿ ಅಂದ್ಲು. ನನಗೆ ಚಾಲೆಂಜ್ ಹಾಕಿದ್ಲಲ್ಲಿ. ನೋಡ್ತಿರು ನಾನು ಭಾಗ ತೆಗಿಸ್ಲಿಲ್ಲ ಅಂದ್ರೆ ಮನೆಯಾಗ ನಾನು ಒಂದು ಭಾಗ ತಾಮ್ಲಿಲ್ಲ ಅಂದ್ರೆ ಕೇಳು ಅಂತ ಹೇಳಿ ಚಾಲೆಂಜ್ ಹಾಕಿದ್ಲು. ಅದಕ್ಕೆ ನಮಗೆ ಬೈವದಂಗಾಗಿತ್ತು. ತಿರ್ಗಿ ನೋಡಿ ಏನೇ ಅಂದ್ರೆ ಇಲ್ಲಿ ಇಟ್ಕೊಂಡ್ರೆ ನಮಗೆ ಮರ್ಯಾದೆ ಹೋಗ್ತವೆ. ಕೊಡೋಕ್ಕೇನಲ್ಲ ಕಣಮ್ಮ. ತಿರ್ಗಿ ಗಂಡನ ಬಿಟ್ಟು ಬಂದೈತೆ ಏನೋ ಐತೆ ಅಂತ ಕೊಡೋಣ. ನಿನ್ನ ಗಂಡರ ಗಂಡು ಮಕ್ಳನ್ನ ಕರ್ಕೊಂಬಂದು ನಮ್ಮನ್ನು ಇಕ್ಕಿಕೊಂಡ್ರೆ ಯಾರನ್ನ ಏನಂತಾರೆ? ನಮಗೆ ಮರ್ಯಾದೆ ಇರ್ತವೆ ನಮ್ಮ ನಿಲ್ಲಮ್ಮ. ಅದಕ್ಕೆ ನಾನು ನೀನು ಏನು ಮಾಡ್ಕೊಂತೀವಿ ಮಾಡ್ಕೆ. ನಾನಂತೂ ಅದ್ರಾಗೊಂದು ಅಂಗ ಇರಲ್ಲ ನನ್ನ ಮನೆಯಾಗ ನಿನ್ನ ಎಲ್ಲೆಲ್ಲೂ ಕುಂಡ್ರಸಲ್ಲ. ನನ್ನ ಮನೆಗೆ ಉದಸ್ಲು ದಾಟ್ಸಲ್ಲ ನಿನ್ನ ಅಂತ ಹೇಳಿನಿ. ಅಲ್ಲ ಮತ್ತೆ ಅಂತ ಓಟು ಬಿಟ್ಟಿರಲ್ಲ ನನ್ನ ಮನೆಗೆ ಹಿಕ್ಕೊಂಡ್ರೆ ನಮಗೆ ಮರ್ಯಾದೆ ಇರ್ತವೆ ನೀಲಕೈ. ಇಲ್ಲ ಸುಮ್ಮನಿರು. ಪಾಪ ಅವಳು ಸುಗುಣ ಫೋನ್ ಮಾಡಿದ್ಲ ಅವ್ರ ಅಮ್ಮಗೆ. ಸೈಟಿನ ಬೇರೆ ಐತಂತ. ಅವ್ನು ಸೈಟ್ ಐತಂತಿ. ಅದಕ್ಕೇನೆ ಸೈಟ್ ಎಲ್ಲ ಆಗುತ್ತೆ ನನ್ನ ಹೆಸರಿಗೆ. ಇವಾಗ ಸೈಟ್ ಎಲ್ಲ ತಗೊಂಡವನಿ. ಇವಾಗ ನನಗೆ ಆಗುತ್ತೆ ಅಂತ ಹೇಳಿ ಒದ್ದಾಡ್ತಾ ಇದ್ದಾಳೆ. ಅವಳೆ ಅಂತ ಏನಪ್ಪ ಹೇಳು. ಎಷ್ಟು ಓಟು ಬಿಟ್ಟು ಕೂತ್ಕೊಂಡಳು ಅಂದ್ರೆ ಅಷ್ಟು ಓಟು ಬಿಟ್ಟು ಕೂತ್ಕೊಂಡಳು. ಯಾರು ಒಂದಿಟ್ಟು ಹೆದರಿಕೆ ಮಲ್ವಲ್ಲ. ಯಾರ್ದೇನು ಅಂತಾಳೆ. ಹೊಸಸ್ತ ಬಂದಾಗ ಒಂದಿಟ್ಟು ಹಂಗೆ ಸುಮ್ಮನಿರಾಳು. ಅವಳು ಅಂತಾಳೆ ಸುಮ್ಮನೆ ಸುಗುಣ. ಅಯ್ಯೋ ತಲೆ ಕಿಕ್ಕೊಂಡಿದ್ಲ ಅವಳು. ಅವಳು ಫಸ್ಟ್ ಟೈಟ್ ಆಗಿದ್ದಿದ್ರೆ, ಅವಳು ಫಸ್ಟ್ ಬಿಗ್ಗಿಯಾಗಿದ್ದಿದ್ರೆ ಹಿಂಗೆಲ್ಲ ಆಗ್ತಿರಲಿಲ್ಲ. ಅವಳು ಲೂಸ್ ಕೊಟ್ಟಿರತ್ತೇನೆ. ಎಷ್ಟಾದ ಅದಕ್ಕೆ ಮತ್ತೆ ಲೂಸ್ ಕೊಡಬಾರ್ದು. ಅವಳು ನಂಗೆ ಒಂದೇ ತಟ್ಟೆ ಉಮ್ಮಂಗಿದ್ರು. ಅಯ್ಯೋ ಫ್ರೆಂಡ್ ಏನು ಸಿಮೆಕ್ಕಿಲ್ಲ ಫ್ರೆಂಡ್ ಅಮ್ಮಂಗೆ ಹೇಳು.
ಯಾತ ಹೇಳ್ತಾ ಇದೀಯಾ ನೀಲಮ್ಮ ದುರ್ಗಮ್ಮಗೆ? ಮನೆ ನಮ್ಮ ಅಮ್ಮನ ಹೆಸರಿನಾಗೈತೆ ಭಾಗ ತೆಗಿಸ್ತೀನಿ ಅಂತ ನನಗೆ ಚಾಲೆಂಜ್ ಹಾಕಿದ್ಲ. ಅದಕ್ಕೇನೆ ನಾವೆಲ್ಲ ನೋಡೋಣ ಅಂತ ಬಂದಿದ್ವಿ. ಚೀಟಿ ತಕ್ಕೊಂಡೆಲ್ಲ ಬ್ಯಾಂಕ್ನಾಗ ಇಕ್ಕೋಗಿದ್ನಿ, ಎಲ್ಲ ನೋಡಿದೆ. ಅದಕ್ಕೇನೆ ನನ್ನ ಹೆಸರಿಗೆ ಐತೆ. ಅವಾಗ 13 ಲಕ್ಷ ಲೋನ್ ತಗೊಂಡಿದ್ವಿ ಹೇಳು ಸಂಘದಾಗೆ. ಅವಾಗ ಏನು ಮನೆ ಮೇಲೆ ಕೊಡ್ತೀವಿ ಅಂತ ಹೇಳಿದ್ರು. ಅದಕ್ಕೇನೆ ನಾವೇನ ಪತ್ರಗಳನ್ನೆಲ್ಲ ಅಡ ಇಕ್ಕಿ ತಗೊಂಡಿದ್ವಿ. ಮನೆ ಪತ್ರಗಳ್ನು ಹೊಲದ್ದು ಅದನ್ನೆಲ್ಲ ಪಾಣಿ ಎಲ್ಲ ಕೊಟ್ಟು ನಾವು ತಗೊಂಡಿದ್ವಿ. ಅಲ್ಲಿ ನಮ್ಮ ಹೊಲ್ದಾಗೆ ಓಡಾಡಕ್ಕೆ ಜಾಡ ಇರಲಿಲ್ಲ, ಕತ್ತಡಿ ರೋಡ್ ಬಿಡ್ಕೋಬೇಕಾಗಿತ್ತು. ಅದಕ್ಕೆ ಅವರು 3 ಲಕ್ಷ ಕೇಳಿದ್ರು. ಬಿಡು 3 ಲಕ್ಷ ಕೊಟ್ಟ ಜಾಡ್ ಮಾಡ್ಕೊಂಡ್ರೆ ಅನ್ಕನ ಗೊಬ್ಬರ ಗೋಡು ಏರ್ಕೊಂಡೋಕೆ ಈಗ ದಾರಿ ಇಲ್ಲದ ಮೇಲೆ ಹೊಲ್ದಕ್ಕೆ ಓಡಾಡಕ್ಕೆ ಜಾಗ ಇಲ್ಲ ಅಂದಮೇಲೆ ಅವರು ಓಡಾಡೋಕ್ಕೂ ಬಿಡ್ತಿರ್ಲಿಲ್ಲ. ನಮಗೆ ಜಾಡಿಲ್ಲ ಅಂತ ಹೇಳಿದ್ರು. ಅದಕ್ಕೇನೆ ದಾರಿ ಇಲ್ವಲ್ಲ, ಹೆಂಗು ತಗೋಬೇಕು ಅಂತ ಹೇಳಿ ನಾನು 3 ಲಕ್ಷ ದುಡ್ಡು ಸಂಘದಾಗ ತಗೊಂಡು ಹೆಂಗೆ ತಗೊಂಡಿದ್ವಿ. ಬಿಡು 3 ಲಕ್ಷ ಕಟ್ಟಿರಿ, ಹಂಗೆ ನಮಗೆ ಇನ್ನು ನಮ್ಮ ಮಕ್ಳ ಕಾಲಕ್ಕೆಲ್ಲ ನಮಗೆ ಜಾಡ ಆಗುತ್ತಲ್ಲ, ಓಡಾಡೋಕ್ಕೆಲ್ಲ ಗೊಬ್ಬರ ಗೋಡು ಎಲ್ಲ ಏರ್ಕೊಂಡು ಹೋಗೋಕ್ಕಾಗುತ್ತಲ್ಲ ಅಂತ ಹೇಳಿ ತಗೊಂಡಿದ್ವಿ. ಓ ಬಿಡತ್ತ ಅಲ್ಲೆಲ್ಲ ನೋಡಿ ತಗೋತೀನಿ ನನ್ನ ಭಾಗನ. ನಾನು ಬಿಡಲ್ ಬಿಡು ಅಂತ ಅವಳು ನಿಮ್ಮ ಅಮ್ಮ ಏನೋ ಹೇಳೋಳು. ಅವಳು ಹೇಳೋಳು ಕೆರೆಗೆಲ್ಲ ಹೇಳ್ಕೊಂಡು ಓಡಾಡ್ತಿದ್ರು. ಹಂಗೆ ನಾವು ಇದು ಅಂತ ಹೇಳ್ಕೊಂಡು ಓಡಾಡ್ತಿದ್ರು ಎಲ್ಲ ತಗೋನು. ಹೆಂಗ ಬಿಡತ್ತ ನಿನ್ನ ಹೆಸ್ರಿಗೆ ಐತಲ್ಲ. ನಾವು ಯೋಚಿವ್ನಿ ದುರ್ಗಮ್ಮನ ಇವಳು ಒಳ್ಳೆ ಹೇಳಲ್ಲ, ಇವಳು ಬಾಜಾರಿ ಅಂತಳು. ದುರ್ಗಮ್ಮನ ಇದು ಮಾಡ್ಬಿಡ್ತಾಳೆ. ಅವಾಗ ಗಲಾಟೆ ಮಾಡಂಗೆ ಬೆಂಗಳೂರಿಗೆ ಕಳಿಸಿಳು. ಇವಾಗಲೂ ಎಲ್ಲಿ ಇದು ಮಾಡ್ತಾಳೋ ಏನೋ ಅಂತ ಅಂದ್ಕೊಂಡ್ವಿ. ಹೆಂಗ ಬಿಡು ನಿನ್ನ ಹೆಸ್ರಿಗೆ ಸರಿಯಾಗಿ ಬಿಗಿ ಆಗೈತೆ ಹಂಗನ. ಹೆಂಗ ನಾವು ಗೊತ್ತಿಲ್ವೇನ ನಿಮ್ಮ ಅತ್ತಿಗೆ ಗೊತ್ತಿಲ್ವಿ. ನಾವು ಅವಾಗ ಅಯ್ಯಮ್ಮಗೆ ಹೇಳಕ್ಕೆ ಹೋಗ್ಲಿಲ್ಲ. ಭಾರತ ಹಿಂಗೆ ಅನ್ಕೋಬೇಕು ಅಂತ ಅಂತೀವಿ ಅಂತ ಹೇಳಿ ಅವ್ರಿಗೂ ಹೇಳಿದ್ವಿ. ಅದಕ್ಕೇನೆ ಅಯ್ಯಮ್ಮಗಾದ್ರೆ ಕೊಡಲ್ಲ ಅಂತಂದ್ರು. ಅಲ್ಲಿ ವಯಸ್ಸಾಗೈತೆ ಯಾಕೆ ಅಂತ ಹೇಳಿ ಕೊಡಲ್ಲ ಅಂತಂದ್ರೆ ಅದು ನಾವೇ ತಗೊಂಡ್ವಿ. ನಮ್ಮ ಹೆಸ್ರ ಮೇಲೇನೆ. ನಮ್ದು ಅಯ್ಯಮ್ಮಂದು ಅಲ್ಲಿ ಅಕೌಂಟ್ ಇರಲಿಲ್ಲ, ಯಾತು ಇರಲಿಲ್ಲ. ನಂದು ಅದ್ರ ಅಕೌಂಟ್ನ ದುಡ್ಡೇ ನಾನು ಹಾಕಿರಿ ಕಟ್ ಮಾಡ್ಕೊಂತೀವಿ ಅಂತ ಹೇಳಿರ. ಅದಕ್ಕೆ ಅವ ತಗೊಂಡಿದ್ದಾಳೆ. ಒಂದು 5 ವರ್ಷ ಹಾಕೊಳಕ್ಕೆ ಒಂದು 5-6 ವರ್ಷ ಆಯ್ತು. ನಾವು ಮರ್ತು ಬಿಟ್ಟಿದ್ದೀವಿ. ಅದು ನಮ್ಮ ಹೆಸ್ರಿಗೆ ಐತೆ ಏನೋ ಇಲ್ಲ, ಆಮೇಲೆ ಅವ್ರ ಹೆಸ್ರಿಗೆ ಹೋಗುತ್ತೆ ಅನ್ಕಣೆ ನಾನು ಮರ್ತಿದ್ದೀನಿ. ಆಮೇಲೆ ಈಗೆಲ್ಲ ಬಂದು ಸಂಘದವ್ರಿಗೆ ಅವ್ರು ಫೋನ್ ಮಾಡಿಚ್ಚಿ ಇಲ್ಲ ಕಡಮ್ಮ ಅವತ್ತು ನಿನ್ನ ಹೆಸ್ರಿಗೆ ಮಾಡಿಸಿದ್ವಿ, ಇವಾಗ ನಿನ್ನ ಹೆಸ್ರಿಗೆ ನಡೀತಾ ಐತೆ ಅಂತಂತ ಎಲ್ಲ ನಮಗೆ ಕ್ಲಿಯರೆನ್ಸ್ ಎಲ್ಲ ಕೊಟ್ಟೋಗಿದ್ರು ಅವರು. ಎಲ್ಲ ಕ್ಲಿಯರ್ ಮಾಡಿದ್ವಿ, ತೀರೈತೆ, ಯಾವುದೂ ಇಲ್ಲ. ಮೊನ್ನೆನೂ ಫೋನ್ ಮಾಡಿದ್ದೆ, ಅವ್ರದ್ದು ಫೋನ್ ನಂಬರ್ ಐತೆ, ಅವ್ರ ಆಫೀಸರ್ ನಂಬರು. ಯಾಕಂದ್ರೆ ನಾವು ಸರಿಯಾಗಿ ಕಟ್ಕೊಂಡು ಹೋಗ್ತೀವಲ್ಲ, ಕೊಡ್ತೀವಿ ಅಂತಾರೆ. ಅದಕ್ಕೇನೆ ಈಗ ಒಂದು ನಮ್ಮ ಅಯ್ಯಪ್ಪ ಸೇನಕ್ಕೆ ಇರಲಿಲ್ವಲ್ಲ, 1 ಲಕ್ಷ 1.5 ಲಕ್ಷ ಸಾಲ ಆಗಿತ್ತಲ್ಲ, 1 ಲಕ್ಷ ಐತೆ. ಅದಕ್ಕೆ ತಗೊಂಡು ಅದನ್ನ ತೀರಿಸಿಲ್ಲೇ ನಾನು ಕೂಲಿ ಹೋಗೋಣ ಅಂತ ಇದ್ನಿ. ಹೋಗಲ್ಲ, ಬಿಟ್ಟಂತೂ ಹೋಗಲ್ಲ. ಬಿಟ್ಟು ಹೋಗಿದ್ಕೆ ನೋಡಿ ನಮ್ಮ ಮನೆ ಪರಿಸ್ಥಿತಿ ಎಲ್ಲಿಗೆ ಬಂತು, ನಮ್ಮ ಮನೆ ಮರ್ಯಾದೆ ಎಲ್ಲಿಗೆ ಬಂದು ನಿಂತ್ಕೊಂತಂತ ನಾನು ಅವಳ ನೋಡೋಣ. ನಾನು ಇರ್ತೀನಿ, ಅವಳು ಇರ್ತೀನಿ. ಚಾಲೆಂಜ್ ಹಾಕೋಗಿ ಅವಳು ವಾಯ್ಡಿಸ್ತೀನಿ ಕಣೆ ನಿನ್ನೆ ಇಸಿಕೆ ಅಂತ. ಅದು ಹೆಂಗೆ ಬರ್ತೀನಿ ನಮ್ಮ ಮನೆ ಉದ್ದಾಸಲು ದಾಟಿ ನಿಮ್ಮಲ್ಲಿಂದ ಹೇಳ್ತೀನಿ ನಿನಗೆ ಅಂತ ಹೇಳಿದ್ನಿ. ಎಂತ ಹೊತ್ತು ಬರುತ್ತೆ ನೋಡ್ತೀರಿ ನೀನು, ಭಿಕ್ಷೆ ಬಿಡಬೇಕು ರೋಡ್ನ ನಿಂತ್ಕೊಂಡು ಅಂತ ಹೇಳಿದ್ನಿ. ಅವಳು ಅಂಥವೆಲ್ಲ ಎಲ್ಲಿ ಮಾಡ್ತಾಳೆ, ಭಿಕ್ಷೆ ಬೇಡಲ್ಲ ಅವಳು. ಇಂಥ ತಲೆ ಇಡಕ್ಕೆ ಬುದ್ಧಿ ಮಾಡಿ ದುಡ್ಡು ಮಾಡ್ಕೊಂತಾಳೆ. ಅಲ್ಲೂ ಇಲ್ಲೂ ಓಡಾಡಿ ಅವ್ರ ಇರ್ತಾಗಲ್ಲಿ ಕಿಸ್ಕೊಂಡು ಮಾತಾಡಿ ಇಂಥ ತಲೆ ಇಡಕ್ಕೆ ಬುದ್ಧಿ ಮಾಡ್ಕೊಂಡು ದುಡ್ಡು ಮಾಡ್ತಾಳೆ ಅಷ್ಟೇನಿ. ಮತ್ತೆ ಬೋಲು ಒಳ್ಳೆಯಳಲ್ಲ ಹೇಳು. ಕೆಟ್ಟವಳು ಅಂದ್ರೆ ಅದಕ್ಕೆ ಮಧ್ಯೆ ಇಲ್ಲ ಅಂತ ಕೆಟ್ಟವಳು. ಯಾರ್ದು ಒಂದಿಟ್ಟು ನಾಯಿನ ಭಯ ಇಲ್ಲ ಲೌಡಿಗೆ. ಏನು ಕೇರಿಗಳನ್ನ ಅವಳು ಬಂದಿನ ವಾರ ಕೇಳ್ದವಳಲ್ಲ, ನಮ್ಮ ಮರ್ಯಾದೆ ತೆಗ್ದಾಳಲ್ಲ ಅವಳು. ಸುಗಳನವ ತಂಗಿ ಸರಿಯಾಗಿ ಬೈದೋದ್ಲು ಕಣೆ. ಹಂಗಂದ್ರೆ ಒಂದಿಟ್ಟು ನಾನು ಯಾರಿಗೂ ಬೊಗ್ಗಲ್ಲ ಅಮ್ಮಂಗ ಇದ್ದಾಳೆ. ನೀನು ಎಷ್ಟು ಬೆಳೆದ್ರೂ ಒಂದಲ್ಲ ಒಂದಿನ ಮರ ಬೀಳಲೇಬೇಕು. ಬೆಳೆದೋಟನು ನಡಂತ್ರಕ್ಕೆ ಮುರ್ಕಮತ್ತಿ ಉದ್ದಕ್ಕೆ ಸುಮ್ಮನೆ ನಾನು ಬೆಳಿತೀನಿ ಅಂತ ಹೋದ್ರೆ ನಡಂತ್ರಕ್ಕೆ ಮುರ್ಕಮದಿಗೆ. ಒಂದು ಮಟ್ಟವಾಗ ಇದ್ದರೆ ಅದಿನ್ನ ಸೆನಕನೇ ಇರುತ್ತೆ. ಒಂದಿಟ್ಟು ನ್ಯಾಯ ಭಯ ಹಂಚಬೇಕು. ಎಲ್ಲ ಈಗೇನೆ ಯಾರು ಅಂಥದ್ದು ಇದು ಮಾಡಲ್ಲ, ಎಲ್ಲರೂ ತಪ್ಪು ಮಾಡ್ತಾರೆ. ಅಂದರೆ ಇಷ್ಟೊಂದಲ್ಲಮ್ಮ ಹೇಳು. ಹೊರ್ತ್ಕೊಂತಾರೆ ಒಂದಿಷ್ಟು ಹೇಳಿದ್ಕೆ ಯಾರ ನೆರೆವರೆ ಏನು ಅಂತ ಹೊರ್ತ್ಕೊಂತಾರೆ. ಹಿಂಗಲ್ಲ ಮಾಡೋದು ಹೇಳು. ಏನ ಅವಳು ಸುಗುಣ ನಂಗೆ ಇದ್ಲು ಕಣೆ ಹೇಳು. ಅವಳಂತ ರಾಮ ಅವಳೆಲ್ಲ ಊದ್ಕೊಟ್ಟಿದ್ದವು. ಎಲ್ಲ ಹಿಂಗೆ ಅಂತಾರೆ. ಅಲ್ಲ ಅಮ್ಮನಿಗೆ ಬುದ್ಧಿ ಬಸ್ರಿ ಹೆಂಗ್ಸು ನಾನು ಬಂದು ಇಲ್ಲಿದ್ರೆ ಹೆಂಗೆ ಅಂತ ಹೇಳಿ ಯಾರ ಅಮ್ಮ ಮಂಜಾಕಂತಾಗಿ ಜಗಳ ಮಾಡ್ಕೊಂಡು ಇಲ್ಲಿ ಬಂದಿತ್ತಂತೆ. ಆ ಹುಡುಗಿಗೆ ಬುದ್ಧಿದ್ದಿದ್ರೆ ಹಿಂಗೆಲ್ಲ ಆಗ್ತಿರ್ಲಿಲ್ಲ. ಅದಾಗಿ ಅದು ಮಾಡ್ಕೊಂಡು ತೊಗೊಂಬಂಗಾಗುತ್ತೆ. ಮತ್ತೆ ಅವಳಾಗಿ ಅವಳು ಮಾಡ್ಕೊಂಡಿರೋ ಸುಮ್ಮನಿರು. ಅವಳಾಗಿ ಅವಳು ಮಾಡ್ಕೊಂಡಿದ್ರೆ ಅದು ಇದೆಲ್ಲನ ಇವಾಗ ಅನುಭವಿಸ್ತಾಳೆ. ಅಲ್ಲ ಅಮ್ಮ ಇನ್ನ ಬಿಟ್ಟು ಬಂದು ಬೇಡ ನನ್ನ ಗಂಡು ನೋಡ್ಕೊಂತಾನೆ ಅಂತ ಇಲ್ಲಿ ಹಾಕಿದ್ಲಪ್ಪ. ಅವಳ ಜೊತೆಗೆ ಕೆಲ್ಸಕ್ಕೆ ಕಳಿಸ್ಕೊಂಡು ಗಂಡನ್ನ ಇಬ್ಬರಾಳು ಬೈಕ್ನಾಗ ಅಂಟ್ಕೊಂಡು ಹೋಗಾರಂತಂಗೇನಿ. ಯಾವಾಗಲೂ ಅಂಟ್ಕೊಂಡು ಕುಚ್ಕೊಂಡು ಹೋಗಾರಂತೆ. ಹೆಂಗೆ ಕುಕ್ಕೊಂಡು ಅಲ್ಲ ಬೇರೆ ಹೆಂಗ್ಸ್ನ ನನ್ನ ಗಂಡನ ಜೊತೆಗೆ ಹೆಂಗೆ ಕಳ್ಸೋಣಂತ ಅವಳಿಗಾನ ಒಂದಿಟ್ಟು ಬುದ್ಧಿ ಬೇಡ್ವಿ. ಅವಳು ಹೊರ್ತ್ಕೋಬೇಕಾಯ್ತು. ಅವಳು ಹೊರ್ತ್ಕೊಂಡಿದ್ರೆ ಹಿಂಗೆಲ್ಲ ಆಗ್ತಿರ್ಲಿಲ್ಲ. ಫಸ್ಟ್ ಅವಳು ಬುದ್ಧಿ ಇಲ್ಲ ಹೇಳು. ನಾವು ಫಸ್ಟ್ ನಮ್ಮ ಮನೆಯಾಗ ನಮ್ಮ ಮಸ್ತು ನಾವು ಬಿಗ್ಗಾಗಿ ಇಕ್ಕಬೇಕು, ನಮ್ಮ ಮಸ್ತು ನಾವು ನೀಟಾಗಿ ಇಕ್ಕಬೇಕು. ಆಮೇಲೆ ಬೇರೆಯವ್ರದ್ದು ಮಾತಾಡಬೇಕು. ಫಸ್ಟು ಇವಳು ಇದು ಮಾಡ್ದೆ ಹೇಳು. ಇವಾಗ ನೋಡು ಇವಳಾಗಿ ಇವಳು ಕೊಟ್ಟಿದ್ಕೆ ಇವತ್ತು ಹೆಂಗಾತು. ಇವಳು ಸಂಸಾರನೇ ಹಾಳಾಯ್ತಾ. ನೋಡಿದ್ರಲ್ಲ ವೀಕ್ಷಕರೇ, ಮನೆ ಇವಾಗ ನನ್ನ ಹೆಸ್ರಿಗೆ ಐತೆ, ಅವಳು ರಮ್ಮಯ್ಯನ ಹೆಸ್ರಿಗೆ ಐತೆ. ಏನು ಬೇಕಾದ್ರೂ ಮಾಡ್ಬೋದು ನೋಡಿ. ಅದ್ರಾಗ ಭಾಗ ತಾಂಬ್ಲಿಲ್ಲ ಅಂದರೆ ನನ್ನ ಹೆಸರು ವಿಜಿ ಅಂತ ಕರಿಬೇಡ ನೀನು ಅಂತಾಳು ಇಂತಾಳು ಅಂತ ಬೈದು ಹೋಗ್ಯವಳೆ. ನನಗೆ ಚಾಲೆಂಜ್ ಹಾಕಿ ಹೋಗ್ಯದಾಳೆ. ಭಾಗ ತಾಂಬ್ಲಿಲ್ಲ ಅಂದರೆ ಕೇಳು, ಅದ್ರಾಗೆ ಭಾಗ ತಗೊಂಡು ಮಾತಾಡ್ತೀನಿ ಅಂತ ಹೇಳೋಗ್ಯವಳೆ. ನಾವು ಅವಾಗ ಏನೋ ಲೋನ್ ತಾಮಕ್ಕಂತ ಹೇಳಿ ಬರ್ಸಿದ್ವಿ. ಇವಾಗ ನನ್ನ ಹೆಸ್ರಿಗೆ ಐತೆ ಮನೆ. ಇವಾಗ ಅವಳೇನು ಕೆಮ್ಮಂಗಿಲ್ಲ. ಅವಳು ಎಲ್ಲೆಲ್ಲೆಲ್ಲೂ ಬರೋ ಆಗಿಲ್ಲ. ನಮ್ಮ ಮನೆ ಅಂಗಳ ತುಳ್ಸಲ್ಲ ಅವಳನ್ನ.
ಉದಸ್ಲು ದಾಟ್ಸಲ್ಲ ನೋಡ್ತೀರಿ. ಇನ್ನು ನಮ್ಮ ಮನೆ ನಮ್ಮ ಮರ್ಯಾದೆ ತೆಗ್ದವಳೆ ಅಂದಮೇಲೆ ಬಂದು ಸೇರ್ಕೊಂಡು ಈಗ ಗಂಡು ಬಿಟ್ಟು ಏನೋ ಸಮಸ್ಯೆ ಆಗಿರುತ್ತೆ, ಗಂಡ ಹೆಂಡತಿ ಮಧ್ಯೆ ಏನೋ ಸಮಸ್ಯೆ ಬಂದಿರುತ್ತೆ, ಕೆಟ್ಟ ಸಂದರ್ಭ ಬಂದಿರುತ್ತೆ, ಅದನ್ನ ಅವಳು ಈಗ ಡೈವರ್ಸ್ ಕೊಟ್ಟು ಬಂದಾಳೆ. ಹೆಂಗಿರ್ಬೇಕು ಈಗಳಪ್ಪ ಗಂಡನ ಬಿಟ್ಟು ಬಂದರು ಎಷ್ಟು ಗೌರವಾಗ ಇದ್ದಾಳಪ್ಪ ಅಂತ ಅಂದ್ರೂ ನಮ್ಗೆ ಸಂತೋಷ ಆಗುತ್ತೆ. ನಾವು ನೋಡ್ಕೋಬೇಕು ಬಿಡು ಯಾರ ಇದ್ದಾರೆ ಗಂಡನ ಬಿಟ್ಟು ಬಂದವಳು ಅಂತ ನಮ್ಮ ಮನಸ್ಸಿನಾಗೂ ಇರುತ್ತೆ. ಇಂಥ ಕೆಲಸ ಮಾಡಿದ್ರೆ ಅನಿಸುತ್ತಾ ನಮಗೆ? ಏನು ಅನಿಸುತ್ತೆ ಹೇಳ್ರಿ? ನಾನು ಚಪ್ಪಲಿ ತಂದು ಹೊಡೆದಿದ್ದೆ ಸರಿ ಅನಿಸುತ್ತೆ. ಓಕೆ ವೀಕ್ಷಕರು, ಇನ್ನು ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಮ್ಮ ಚಾನಲ್ನ ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.